ಬಾಡಿ ನೋಡಿದ್ಯಾ? ನಿಜ ಇಲ್ಲ ಅಣ್ಣ. ನೋಡಕ್ ಹೋಗ್ಬೇಡ, ಸತ್ತೋಗ್ಬಿಡ್ತ ಆಮೇಲೆ. ಏನ್ ಕೆಳಗೆ ಹಿಂಗ್ ಕೂತ್ಕೊಬಿಟ್ರೆ ಗಾಯ್ಸ್. ಕೆಳಗೆ ಕೂತ್ಕೊಬಿಟ್ಟು ತಗೋ. ನಮ್ ಗುರು ಮಾತಾಡ್ತಾರೆ. ಕಾಳಿ ಫಾರೆಸ್ಟ್ ಇದು. ಗುರು ತಗೊಳ್ಳಿ, ಗುರು ಮಾತಾಡಿ. ಇಲ್ಲೇ ಇದೆ ಶಿಷ್ಯ ನನ್ ಮೈಕು. ಇದೇ ಗುರು ಇಟ್ಕೊಳ್ಳಿ ಗುರು. ಇಲ್ಲೊಂದು ಐದು ಬಂದಿದೆ. ಎಲ್ಲರೂ ಟಿಫನ್ ಮಾಡ್ತಾ ಇದಾರೆ. ಇವರೇ ನಮ್ಮ ಗಿರಿ. ಹಲೋ ಫ್ಯಾಮಿಲಿ. ಸೊ ಇಲ್ಲಿ ಗಿರಿಯಣ್ಣ ಅವ್ರು ಇಲ್ಲಿ ಟೀ ಕುಡಿತಾ ಇದ್ದಾರೆ. ಟೀ ಕುಡ್ಕೊಂಡು ಇನ್ನೇನು ಹೊರಡ್ತೀವಿ. ಮಾತಾಡಿ ಬ್ರೋ. ಹಾಯ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವು ಇವಾಗ ಬೆಳಗ್ಗೆನೆ ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗ್ತಾ ಇದ್ದೀವಿ. ಆಗಿದೆ, ನಾನು ರೆಡಿ ಆಗಿದ್ದೀನಿ, ಹುಡುಗರೆಲ್ಲ ರೆಡಿಯಾಗಿ. ಎನ್ನಮ್ಮ ಹೆಂಗಪ್ಪೋರೆ ವಾಂಗಿ ಸಾಪ್ಲಾ ಟೀ ಸಾಪ್ಲಾ சாப்பிட்டா என்ன சாப்பிட்டேன்? டீ. டிஃபன் சாப்பிட மாட்டியா? இப்பதான் வைக்கறாங்க. இப்போ வைக்கறாங்க. சரி போய். நல்லா தூங்குனீங்களா? நல்லா தூங்குனீங்க. அவங்க கண்ணு பார்த்தாலே தெரியுது. ஒரே தூக்கம். நேத்தெல்லாம் சாப்பிட்டேன். என்ன சாப்பிட்டீங்க? என்ன அது பிரியாணி, சிக்கன் கிரேவி. இது போடுறியா? யூடியூப் போடுறேன். ஏய், வெளிய போட்டுல இருக்கு. ಗೈಸ್ ಇವರೆಲ್ಲ ಕಾಲೇಜ್ ಹುಡುಗರು. ಯಾರು ಎಂತ ಕಾಲೇಜು? APS ಕಾಲೇಜ್. APS ಕಾಲೇಜ್ ಹುಡುಗರು ಇವರು. ಇಲ್ಲಿ ಬಿಹಾರ್ ಗೈಸ್ ಟಿಫನ್ ಕೊಡ್ತಾ ಇದಾರೆ. ಏನ್ ಟಿಫನ್ ಗೊತ್ತಿಲ್ಲ, ಏನ್ ಕೊಡ್ತಾ ಇರ್ಬೋದು ಬ್ರೋ, ನಿನ್ ಗೆಸ್ಸಿಂಗು ನೋಡ್ಕೊಂಡೆ ಹೇಳ್ತಿಲ್ಲ ಬರಯ್ಯ. ಇಡ್ಲಿ ಬ್ರೆಡ್ ಜಾಮ್. ಇಡ್ಲಿ ಖಾಲಿ ಆಗ್ಬಿಟ್ಟಿದೆ ಗೈಸ್. ಇವಾಗ ಬ್ರೆಡ್ ಜಾಮ್ ಕೊಡ್ತಾ ಇದಾರೆ. ಇಡ್ಲಿ ಬಂತು ಸ್ನೇಹಿತರೆ. ಇಡ್ಲಿ ಜೊತೆಗೆ ಚಟ್ನಿನೂ ಬಂದಿದೆ. ಎಲ್ಲರೂ ಟಿಫನ್ ಮಾಡ್ತಾ ಇದಾರೆ. ಇವರೇ ನಮ್ಮ ಗಿರಿ. ಅಯ್ಯೋ ಕಟ್ ಮಾಡಿ. ನಾನ್ ಗೊತ್ತು ನೀವು ಗೊತ್ತಾಗ್ಬೇಕಲ್ಲ ಅಂತ ಅಷ್ಟೇ. ವಿನಯ್ ತಂಗಿ ಬ್ರೋ. ಎಲ್ಲ ಹುಡುಗರು ಟಿಫನ್ ಮಾಡ್ತಿದ್ದಾರೆ. ನಾವು ಇವಾಗ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಲೈನಿಗೆ ನಿಂತ್ಕೊಂಡಿದ್ದೀವಿ ಗೈಸ್. ಲೈನಲ್ಲಿ ಇವಾಗ ಹೋಗಿ ನಾವು ಟಿಫನ್ ಇಸ್ಕೊಂಡು ಪಟ ಅಂತ ತಿಂದು ಶಿಷ್ಯವೆಲ್ಲ ಎತ್ಕೊಂಡು ಹೋಗ್ಬಿಡು. ನಮ್ಗೆ ಅಂತ ಎರಡು ಪ್ಲೇಟೇ ಸಾಕು. ಇನ್ನು 4 ಪ್ಲೇಟ್ ತಿಂದ್ಯಾ ಶಿಷ್ಯ? ಅಲ್ಲ ಅಣ್ಣ, ನಮ್ಗೆ ಅಂತ ಅಂದ್ರೆ ಎರಡೆರಡು ಪ್ಲೇಟ್ ಮಾಡ್ಕೊಂಡಿದ್ವಿ. ನಮ್ಗೆ ಅಂತ 2 ಪ್ಲೇಟ್ ಬಿಟ್ಟಾರೆ. ಲೈನು ಬೇಗ ಮುಂದಕ್ಕೆ ಹೋಗ್ಬೇಕು. ಇಡ್ಲಿ ಖಾಲಿ ಆಗ್ಬಿಟ್ಟಿದ್ಯಾ? ಇಡ್ಲಿ ಖಾಲಿ ಆಗಿದೆ. ಏನ್ ಬೇಕಮ್ಮ ನಿಂಗೆ? ಚಟ್ನಿ ಬೇಕಾ? ಚಟ್ನಿ ಖಾಲಿ ಆಗಿರ್ಬೇಕೇನಾದ್ರು. ಚಟ್ನಿ ಆಯ್ತಾ? ಹಂಗೆ ಬಂದ್ಬಿಡು. ಇಡ್ಲಿನ ಜಾಮ್ಗೆ ಹಾಕೊಂಡ್ ತಿಂತಾರ ಅಂತ ನಿನ್ ಡೌಟು. ತಿನ್ಬೋದು, ಅದ್ರಲ್ಲಿ ಏನೈತೆ. ಲೇಕೆ ಆತ. ಕಬ್ಬು ಗಿಬ್ಬು ಏನಿಲ್ಲ, ಕಬ್ಬೆಲ್ಲ ಕೊಡಲ್ಲ, ಅದನ್ನೇ ತಿನ್ಬೇಕು ನೀನು. ಜಾಮ್. ಚಟ್ನಿ ಬೇಕಮ್ಮ? ಸಾಂಬಾರ್ ಬ್ರೋ. ಶಿಷ್ಯ ಸಾಂಬಾರೆಲ್ಲ ಕಲಿಸ್ತಾ ಇರೋದು. ಸೂಪರ್ ಬ್ರೋ. ಇನ್ನ ವೇಟಿಂಗು, ಏನು ಬಂದಿಲ್ಲ. ಇಡ್ಲಿ ಖಾಲಿ ಬ್ರೋ. ಬರ್ತಾ ಇದೆ, ಆನ್ ದ ವೇ. ಬಸ್ ಹತ್ತಿದೆ ಇವಾಗ. कितना टाइम लगेगा भैया? 5 मिनट. ಗೈಸ್, ನಿನ್ನೆ ತರ ತಿರ್ಗಾ ಅಲ್ಲಿಂದ ಇಲ್ಲಿ ಕರ್ಕೊಂಬಂದು ಬಿಟ್ಟಿದ್ದೀವಿ. ಸೇಮ್ ಅದೇ ಗಣೇಶ್ ಗುಡಿ ಹತ್ರ ಬಂದು ರೆಸಾರ್ಟ್ ಇದಕ್ಕೆ ವಾಟರ್ ಆಕ್ಟಿವಿಟೀಸ್ ಬಿಟ್ಟಿದ್ದೀವಿ. ಎಲ್ಲರೂ ಹೋಗಿದ್ದಾರೆ. ನಾನು, ಶಿಷ್ಯ ಮತ್ತು ನಮ್ಮ ಲಲ್ಲಿ ಕುಮಾರ್ ಬಂದಿದ್ದಾರೆ. ಲಲ್ಲಿ ಕುಮಾರ್ ನೆನ್ನೆ ಬಂದವರು ಅಡ್ರೆಸ್ಗೆ ಇರಲಿಲ್ಲ, ಇವತ್ತು ಕೈಗೆ ಸಿಕ್ಕಿರೋದು. ಇವಾಗ ಲಲ್ಲಿದು ಇಲ್ಲೇನೆ, ಇನ್ನೂ ಇಲ್ಲೇ ನಾನಿದು. ಇವತ್ತು ಆಲ್ಟು, ನಾಳೆ ಇವತ್ತು ಆಲ್ಟು, ಫುಲ್ಲು ಆಲ್ಟು ಲಲ್ಲಿದು. ಅವನಿಗೆ ಕಸ್ಟಮರು ಮಟನ್ ಚಿಕನ್ ಹಾಕ್ತಾ ಇಲ್ವಂತೆ. ಏಕೆಂದರೆ ಪಾಪ ಅವ್ರು ಬಂದಿರೋದು ಬ್ರಾಹ್ಮಿನ್ಸು, ಹಂಗಾಗಿ ಇವನಿಗೂ ಇಲ್ಲ ಮಟನ್ ಚಿಕನ್ನು. ನಾವು ಬಂದಿರೋದೆಲ್ಲ ಕಾಲೇಜ್ ಹುಡುಗರಲ್ವ, ಮಟನ್ ಚಿಕನ್ ಫುಲ್ಲು ಜೋರಿರುತ್ತೆ. ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದೀವಿ. ನಾವಿವಾಗ ಇಲ್ಲಿಂದ ಯಾಣಾಗೆ ಹೊರಡಬೇಕು ಸ್ನೇಹಿತರೆ. ಯಾಣಾಗೆ ಹೋಗ್ಬೇಕಾದ್ರೆ ಒಳ್ಳೆ ನೇಚರ್ ಇರುತ್ತೆ, ಸೂಪರಾಗಿರುತ್ತೆ. ನೋಡ್ಕೊಂಡು ಹೋಗೋಣ ಬನ್ನಿ.
ಬನ್ನಿ ಗೈಸ್. ಇವಾಗ ನಾನು ಮತ್ತೆ ಲಲ್ಲಿ ಎಲ್ಲ ಕೂತ್ಕೊಂಡಿದ್ವಿ, ಬೇಜಾರಾಯ್ತಾಯಿತ್ತು ಅಂತ ಹೇಳ್ಬಿಟ್ಟು ನಾನು ಲೈಟಾಗಿ ಒಂದು ಕಾಫಿ ಹಾಕೊಂಬರೋಣ ಅಂತ ಹೋಯ್ತಾ ಇದ್ವಿ. ಇಲ್ಲೇ ಪಕ್ಕದಲ್ಲೇ ಬ್ರೋ ಎಲ್ಲ ಆಟ ಆಡ್ಕೊ ಬಂದ್ರಾ? ಫುಲ್ ಸೂಪರ್ ಅಂತೀರಾ? ಓಕೆ. ಅದು ಹಂಗೆ ಪೈಂಟಿಂಗ್ ಮಿಸ್ಟೇಚ್. ಇವಾಗ ಇಲ್ಲೇ ಇಲ್ಲಿಂದ ಎದ್ದೋಗಕ್ಕೆ ಬೇಜಾರಾಗುತ್ತೆ. ಗಾಡೀಲಿ ತಣ್ಣಗೆ ಹೆಂಗೋ ಮಲಗಿದ್ದು, ಇಲ್ಲಿ ಬರ್ತಾರ ಬಿಸಿಲಿಗೆ ಎದ್ದೇ ಬಂದ್ಬಿಟ್ಟಿರೋದು ಗೈಸ್ ನಾವು. ಇವಾಗ ಎಲ್ಲಿ ಲಲ್ಲಿ ಟೀ ಕಡಿಯಾಕ ಕರ್ಕೊಯ್ತಾರದು. ಶಿಷ್ಯ ಹಿಡ್ಕೋ ಕ್ಯಾಮ್ರಾ, ನೀನು ಉದ್ದಕ್ಕಿದ್ಯಾ? ಇವ್ನು ಎಷ್ಟು ಉದ್ದ ಇದ್ದಾನೆ ಗೊತ್ತಾಗೈಸ್, ಇವ್ನು ದರ್ಶನು ನಮ್ಗಿಂತ ಉದ್ದ ಇದ್ದಾನೆ. ಅಣ್ಣ ಎಣ್ಣೆ ಹಾಕ್ತಿದ್ರೆ ತೋರ್ಸು. ಎಣ್ಣೆ ಹಾಕ್ತಿ. ನಾನು ಹೇಳ್ದೆ ಗೈಸ್ ತೋರ್ಸು ಕಟ್ ಮಾಡ್ಬಿಟ್ಟು ಕ್ಯಾಮ್ರಾನೇ ಎಂಡ್ ಮಾಡ್ಬಿಟ್ಟೆ. ಏನು ನೋಡ್ಬಿಟ್ಟ ನಮ್ನ ಗೈಸ್, ಅದರಿಂದ ನೋಡಿದ್ರೇನಿಲ್ಲ, ಅವನು ಎಣ್ಣೆ ಹಾಕ್ತಿದ್ದ, ಅದನ್ನ ತೋರ್ಸಿದ್ದಿತ್ತು ಅಂತಂದಿದ್ರೆ ಮಜಾ ಇರೋದು. ಎಣ್ಣೆ ಹೆಂಗ್ ಹಾಕ್ತಿದ್ರು ಅಂತ ಏನ್ ಕೆಳಗೆ ಹಿಂಗ್ ಕೂತ್ಕೊಬಿಟ್ರೆ ಗಾಯ್ಸ್, ಕೆಳಗೆ ಕೂತ್ಕೊಬಿಟ್ಟು ಬಿ ಪಿ ಮಡಿಕೊಂಬಿಟ್ಟವನೆ. ಒಂದು ಲೀಟರ್ ನೀರು ಮಡಿಕೊಂಬಿಟ್ಟು ಉಯ್ತವನೆ. ಫುಲ್ಲಾಗಿ ಹಾಕೊಂಡ್ಬಿಟ್ರ. ಇವಾಗ ಕ್ಯಾಮ್ರಾ ಹಿಡ್ಕೊಳ್ಳೋ ಅಂತಂದ್ರೆ ಆಫ್ ಮಾಡ್ಬಿಟ್ಟು ಅಂತ ಅವ್ನು ಮುಂದಕ್ಕೆ ಹೋಯ್ತಾನೆ. ಏನೋ ಫಿಲಮ್ ಶೂಟಿಂಗ್ ಮಾಡ್ತಾವನೆ, ಲಾಗ್ ಮಾಡ್ತಾ ಇಲ್ಲ, ಫಿಲಮ್ ಶೂಟಿಂಗ್ ಕೇಳಿದ್ಕೆ ಯೂಟ್ಯೂಬ್ ಲಾಗ್ ಒಂದಿದ್ದ ತಕ್ಷಣ ಸುಮ್ಮನೆ ಆಗ್ಲಿಲ್ಲ ಅವನು. ನಿನ್ ಲಾಗರು ಅಂತ ಅವ್ನಿಗೆ ಹೆದರಿಕೆ ಬಂದ್ಬಿಟ್ಟೈತೆ ಶಿಷ್ಯ. ಮತ್ತೆ ನಾವ್ ಅಂದ್ರೆ ಸುಮ್ನೆ ದೊಡ್ಡದಾಗಿ ಜಾಗ ಮಾಡಿದ್ದಾರೆ. ಇದೆಲ್ಲ ಮುಂಚೆ ಇರ್ಲೇ ಇಲ್ಲ. ನಾನು ಬಂದಾಗ ಒಳ್ಳೆ ಗ್ರೌಂಡ್ ಮಾಡ್ಬಿಟ್ಟವ್ರೆ ಗೈಸ್. ಮರ ಇಟ್ಕೊಂಡು ಮಾತಾಡ್ತಾ ಇರೋದು ಇವ್ರ ಅಪ್ಪಂದು ಮರ. ನಿನ್ನೆ ಎಷ್ಟು ಜನ ಇದ್ರು ಅಂದ್ರೆ ಗೈಸ್, ನಮ್ಮವ್ರಿಗೆ ಭಯಂಕರ ಇದ್ರು. ನಿನ್ನೆ ಲೇಬರ್ ಸ್ಟೇ ಇತ್ತಲ್ಲ, ಹಂಗಾಗಿ ಫುಲ್ ಜನ ಇದ್ರು. ಇವತ್ತೆಲ್ಲ ಫ್ರೀ ಐತೆ, ಏನ್ ನಮ್ಮವ್ರಿಗೆ ರಾಫ್ಟಿಂಗ್ ಸಿಕ್ಕಿಲ್ಲ. ಅದರಿಂದ ಹೋಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಡೈ ಹೊಡೆದ್ಬಿಟ್ಟಾರ ಪಾಪ ಬೇಜಾರಾಗಿ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ಕೊಂಡು ಹೋಗ್ರು. ಏನು ನಾವು ಅವಾರ್ಡ್ ಕೊಡ್ತಾರೆ ರೇಸರ್ಗಳ ತರ ಮಾತಾಡ್ಬಾರ್ದು ಗೈಸ್. ಆಗಿದ್ದು ಬ್ಯಾಡ್ ವರ್ಡ್ಸ್ ಮಾತಾಡ್ತಾವನೆ ಗೈಸ್. ಇವನು ಸರಿ ಇಲ್ಲ, ಅವರು ಆ ಕಡೆ ಇರ್ತಾರಲ್ಲ ಅವರು ಆರ ನೋಡ್ಕೊಂಡು. ಕೆಲವರು ಈ ತರ ಟ್ರಿಪ್ ಬಂದಾಗ ಸ್ನೇಹಿತರೆ, ನೀವು ಬರ್ತಿರಲ್ಲ ಫ್ರೆಂಡ್ಸ್ ಎಲ್ಲ, ಅವಾಗ ಮೈಯೇ ಮರ್ತ್ ಬಿಟ್ಟಿರ್ತಾರೆ. ನೀವು ರೋಡಲ್ಲಿ ಇರೋದೇ ನಿಮ್ಗೆ ಗೊತ್ತಾಗಲ್ಲ. ನನ್ಗೂ ಒಂದ್ 2-3 ಹಂಗೆ ಮಾಡಿದ್ರು. ನಾನು ಮೇಲೆ ಬಿಡಕ್ಕೆ ಹೋಗಿದ್ದೆ, ಎದುರಿಸಿ ಓಡಿಸೇ ಬಂದಿದ್ದೀನಿ. ಏನ್ ಗೊತ್ತಾ, ಟ್ರಿಪ್ ಅಲ್ಲಿ ಇರ್ತೀರಾ, ಹೆಂಗ್ ಮಾಡ್ಬೇಕು ಅಂದ್ರೆ ಸುಮ್ನೆ ಆರ ನೋಡಿದಾಗ ನೆನ್ಪು ಮಾಡ್ಕೊಂಡು 3 ಜನ ಅಲರ್ಟ್ ಆಗಿರೋದ್ರೆ ಒಬ್ಬ ಅಲರ್ಟ್ ಆಗಿರಿ. ಅವಾಗ ಈ ಕಡೆಗೆ ಬಾರಲ್ಲಿ ಕಮ್ಮಿಕೊಂಡು ಗಾಡಿ ಬರ್ತಾ ಇಲ್ವಾ ಅಂತ ತಲೆ ಮೇಲೆ ಹೊಡೀರಿ. ಅವಾಗ ಅರ್ಥ ಮಾಡ್ಕೊಂತಾರೆ ಹಂಗೆ, ಓಕೆನಾ? ಯಾಕೆಂದ್ರೆ ಅವರು ಡ್ರೈವರ್ ನೋಡ್ತಾ ಇದ್ರೆ ಓಕೆ, ಡ್ರೈವರ್ ನೋಡ್ತಾ ಇಲ್ಲ, ಅವನೆಲ್ಲೋ ಮಂಗ್ ನಂಗ ಆ ಕಡೆ ನೋಡ್ತಾ ಇದ್ರೆ ಏನ್ ಮಾಡ್ತೀರಾ? ನಂತರದವನಾಗಿದ್ರೆ ಈಗ ಇದನ್ನ ಸ್ವಲ್ಪ ವೈಟ್ ಬೋರ್ಡ್ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನ ಜಾಸ್ತಿ ಎಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಅವರೇ ಜಾಸ್ತಿ ಇದನ್ನ ಮಾಡೋದು. ಅದರಿಂದ ಮಾಡ್ಲಿ. ಸದ್ಯಕ್ಕೆ ಒಂದು ಟೀ ಕುಡ್ಕೊಂಡು ಬರೋಣ ಬನ್ನಿ ಗೈಸ್. ಬನ್ನಿ, ನೀವು ನಮ್ ಜೊತೆ ಒಂದ್ ಮಜ್ಜಿಗೆ ಕುಡೀರಿ. ಫ್ರೆಂಡ್ಸ್, ನಾವಿವಾಗ ಪೈನಾಪಲ್ ಜ್ಯೂಸ್ ಕುಡಿಯಕ್ ಬಂದು. ಪೈನಾಪಲ್ ಜ್ಯೂಸ್ ಕುಡಿಬೇಕು ಸ್ನೇಹಿತರೆ. ಏನಕ್ಕೆ ಅಂತಂದ್ರೆ ಕಫ ಗಿಫ ಇದ್ರೆ ಆರಾಮಾಗಿ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಹಂಗಾಗಿ ಪೈನಾಪಲ್ ಜ್ಯೂಸ್ ಕುಡಿಯಕ್ ಬಂದಿದೀವಿ. ನಾವ್ ಹಿಂಗೆ ಒಂದ್ಸಲ ಧರ್ಮಸ್ಥಳ ಲಾಗಲು ಒಂದ್ಸಲ ಹೇಳಿದ್ದು, ಪೈನಾಪಲ್ ಜ್ಯೂಸ್ ಕುಡಿದ್ರೆ ಕಫ ಎಲ್ಲ ಹೋಗುತ್ತೆ ಅಂತ. ನಮ್ಲಲ್ಲಿ ಜಿಮ್ಗೆಲ್ಲ ಹೋಯ್ತಾರಂಗನಪ್ಪ ಅವ್ರದೆಲ್ಲ. ಎಲ್ಲಿ ಯಜಮಾನ್ ಜಿಮ್ಗೆ ಹೋಯ್ತಾವನ? ಹೌದೌದು ಹೇಳಿದ್ರು. ಸುಮಾರಣ ಜಿಮ್ಗೆ ಹೋಯ್ತಾರಣ. ಶಿಷ್ಯ ಬಾಡಿ ನೋಡಿದ್ಯಾ? ನಿಜ ಇಲ್ಲ ಅಣ್ಣ, ನೋಡಕ್ ಹೋಗ್ಬೇಡ, ಸತ್ತೋಗ್ಬಿಡ್ತೀಯ ಆಮೇಲೆ. ಆತರ ಬಾಡಿ ಮಾಡಿರೋದು ಯಜಮಾನು. ನೋಡ್ತಾ ಇದ್ದಂಗೆ ಸತ್ತೋಗ್ಬಿಡ್ತೀಯ. ಯಪ್ಪ ಅಣ್ಣ, ನಿಜ ನೀವು ಜಿಮ್ಗೆ ಹೋಯ್ತಿದ್ದೀರಾ ಅಂತ ಒಂದ್ ಮಾತು ಹೇಳಿಲ್ಲ. ಯಜಮಾನ್ ಜಿಮ್ಗೆ ಬೇರೆ ಹೋಯ್ತಾ ಇದೆಯಾ ಅಂತಲ್ಲ. ಯಜಮಾನ್ ಏನ್ ಸಮಾಚಾರ? ನಮ್ಗೆ ಹೇಳ್ದಂಗೆ ಹೋಯ್ತಾ ಇದೆಯಾ ಒಬ್ನೇ? ನನ್ನೂ ಕರ್ಕೊಂಡು ಹೋಗ್ಬೇಕು ತಾನೆ ಯಜಮಾನ್? ಯಾವ ಗ್ಯಾಪ್ ಅಲ್ಲಿ ಇವೆಲ್ಲ ಅಣ್ಣ, ನಮ್ಗೆ ಏನು ಗೊತ್ತೇ ಇಲ್ವಲ್ಲ ಅಣ್ಣ. ನೋಡಿ ಸ್ನೇಹಿತರೆ, ಇವಾಗ ಅಲ್ಲಿಂದ ಮುಗಿಸ್ಕೊಂಡು 1 ಅವರ್ ಗಣೇಶ್ ಗುಡಿ ಹತ್ರ ಬೋಟಿಂಗ್ ಗಿಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಬಂದು ಡೈರೆಕ್ಟು ಗೋಕರ್ಣಗೆ. ತಪ್ಪಾಯ್ತು, ಇದು ದಾಂಡೇಲಿ ಗಣೇಶ್ ಗುಡಿ ಹತ್ರ ಎಲ್ಲ ಬೋಟಿಂಗ್ ಗಿಟಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಟಿದೀವಿ. ಇವಾಗ ಡೈರೆಕ್ಟ್ ಬಂದು ಗೋಕರ್ಣ ಹೋಗ್ತಾ ಇರೋದು. ಗೋಕರ್ಣ ಹೋಗೋ ಟೈಮಲ್ಲಿ ಈ ಕಡೆ ನಾವು ಕಾರವಾರ ರೂಟಲ್ಲಿ ಹೋಗ್ತಾ ಇದೀನಿ. ಯಾಕೆಂದ್ರೆ ಹಂಗೂ ಹೋಗ್ಬೋದು, ಅಳ್ನಾವರ ಮತ್ತೆ ಇನ್ನೊಂದು ರೂಟಲ್ಲಿ ಹೋಗ್ಬೋದು. ಬಟ್ ಹಂಗ ಹೋಯ್ತಲ್ಲ ನಾನು, ಈ ರೂಟೇ ಬೆಸ್ಟ್ ಅಂತ ಅಂದ್ಬಿಟ್ಟು ಇದಕ್ಕೆ ಹೋಗ್ತೇನೆ. ಯಾಕೆ ಯಾಣ ಹೋಗ್ಬೇಕಾಗಿತ್ತು, ಸದ್ಯಕ್ಕೆ ಯಾಣ ಹೋಗಿಲ್ಲ. ನಮ್ಮ ಹುಡುಗರುಗಳೆಲ್ಲ ಇಲ್ಲೇ ಕೂತ್ಕೊಂಡಿದ್ದಾರೆ. 1 2 3 5 ಜನ ಕ್ಯಾಬಿನ್ ಎಲ್ಲ ಕೂತ್ಕೊಂಡಿದ್ದಾರೆ ಗೈಸ್. ಎಲ್ರೂ ಫುಲ್ ಆಗಿ ಎಂಜಾಯ್ ಮಾಡಿದ್ರೆ ಕೇಳೋ ಶಿಷ್ಯ.
ಪಾ ತಗೋ ಪಾ. ಇವಾಗ ಹಾಕೊಂಡು ಫಾನು ಇರು ಗುರು ಒಂದ್ ನಿಮಿಷ. ಇರುಗುರು ಒಂದ್ ನಿಮಿಷ. ಫುಲ್ ರೆಡಿ ಆಯ್ತಾರದು ಮೈಕಿಗೆ ಹಾಕೊಂಡು ಯಾರೋ ದರ್ಶೋರ್ ಗುರು ಅವಳು. ನಿನ್ ಶಿಷ್ಯ ತಾನೇ ಅವನು? ಹಾ. ಹ್ಞೂ ಅಂತೆ. ಯಾರು? ಯಾರ್ ಶಿಷ್ಯ? ಸಿಸ್ಟರ್ ಯಾರ್ ಇಂಟು ಶಿಷ್ಯ? ಶಿಷ್ಯ ಇಂಟು ಶಿಷ್ಯ ರೈಟ್, ಸಿಸ್ಟರ್ ರೈಟ್. ದಾಂಡೇಲಿ ನೆನ್ನೆ ಚೆನ್ನಾಗಿರ್ಲಿಲ್ಲ, ಇವತ್ತು ದಾಂಡೇಲಿ ಅಲ್ಲ, ದಾಂಡೇಲಿ. ದಾಂಡೇಲಿ ಚೆನ್ನಾಗಿತ್ತು. ಆಟ ಆಡಿದ್ವಿ, ಸಕ್ಕದಾಗ ಆಟ ಆಡಿದ್ವಿ, ಫಾರ್ಮ್ ಮಾಡಿದ್ವಿ, ಜಾಲಿ ಮಾಡಿದ್ವಿ. ಪಾ ಮಾಡಿದ್ರಿ ಜನ ಹಂಗಿಲ್ಲ, ಆಟ ಆಡಿದ್ವಿ. ಆಮೇಲೆ ಇವಾಗ ಇಲ್ಲಿ ಕುತ್ಕೊಂಡು ವೈಬ್ ಮಾಡ್ತಾ ಇದೀವಿ. ಮುಂದೆ ನೋಡ್ಬೇಕು ಅಂತ ಬಂದಿರೋದು ನೀವು ಇಲ್ಲಿಗೆ. ಹೌದೌದು, ಆಕ್ಚುಲಿ ವೈಬ್ ಏನು ಹೆಂಗಿದೆ ವೀವ್ ನೋಡಕ್ ಬಂದಿದೀವಿ. ವೈಬ್ ತುಂಬಾ ನೋಡಕ್ಕಲ್ಲ. ಚೆನ್ನಾಗಿದೆ. ಇಂಗ್ಲಿಷ್ ಅಂತ ಬೇಡ, ಕನ್ನಡದಲ್ಲೇ ಅಲ್ಲ. ನೀನು ವ್ಯೂ ನೋಡ್ಕೊಂಡು ವೈಬ್ ಮಾಡಕ್ ಬಂದಿದ್ದೀನಿ ಅಂತ ಅನ್ಬೇಕು. ಅದೇ ಇವಾಗ ಇಲ್ಲಿ ಕುತ್ಕೊಂಡಿದೀವಿ, ತಲೆ ಹೊಡಿತಾ ಇದೆ. ಆದ್ರೂ ನಾವು ತಿನ್ಕೊಂಡು ವೈಬ್ ಮಾಡ್ತಾ ಇದ್ದೀನಿ. ಹ್ಯಾಪಿ. ಅವಾಗ ಮೈಕ್ ಬೇರೆಯವ್ರಿಗೆ ಕೊಡ್ತೀನಿ. ಸಾಕು, ಇಲ್ಲಿ ವೈಬ್ ವ್ಯೂಸ್ ನೋಡೋಣ. ಎಷ್ಟ್ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ವ್ಯೂಸ್. ನಮ್ ಗುರು ಮಾತಾಡ್ತಾರೆ. ಕಾಳಿ ಫಾರೆಸ್ಟ್ ಇದು. ಗುರು ತಗೊಳ್ಳಿ, ಗುರು ಮಾತಾಡಿ. ಇಲ್ಲೇ ಇದೆ ಶಿಷ್ಯ ನನ್ ಮೈಕು. ಇದೇ ಗುರು, ಇಟ್ಕೊಳ್ಳಿ ಗುರು. ಇಲ್ಲೊಂದು ಐತೆ ಹಂಗಾರೆ ಈ ಮೈಕ್ ನಂಗೆ ಗುರು. ಕಾಳಿ ಫಾರೆಸ್ಟ್ ಅಲ್ಲಿ ಹೋಗ್ತಾ ಇರೋದು. ಇವಾಗ ಈ ರೂಟಲ್ಲಿ ನಾವು ಡೈರೆಕ್ಟು ಇದಕ್ಕೆ ಹೋಗ್ತೀವಿ, ಕಾರವಾರ ಹೋಗಿ ಕಾರವಾರ ಅಂಕೋಲಕ್ಕೆ ಹೋಗೋಣ. ಹಿಂಗೆ ಹೋಗ್ತೀವಿ. ದಾಂಡೇಲಿಯಿಂದ ಹೋಗೋದಾದ್ರೆ ಇದು ಬೆಟರ್ ರೂಟ್ ಅನ್ನಿಸ್ತು. ಆ ಕಡೆಯಿಂದ ಹೋದ್ರೆ ಇನ್ನ ಅಳ್ನಾವರ ಹೋಗ್ಬಿಟ್ಟು ಹೋಗ್ಬೇಕು. ಅಳ್ನಾವರ, ಯಲ್ಲಾಪುರ ಆ ರೂಟಲ್ಲಿ ಹೋಗ್ಬೇಕು. ಸದ್ಯಕ್ಕೆ ಆ ರೂಟಲ್ಲಿ ಹೋಗಿಲ್ಲ, ಈ ರೂಟಲ್ಲಿ ಹೋಗ್ತಾ ಇದೀವಿ. ಟೈಮ್ ಎಷ್ಟಪ್ಪ ಅಂತಂದ್ರೆ ಇವಾಗ 2:15 ಸ್ನೇಹಿತರೆ, 2:15 ಟೈಮು. ಓಕೆ, ಇವಾಗ ಅಲ್ಲಿ ಹೋಗಿ ರೀಚ್ ಆಗೋಣ. ಬನ್ನಿ, ನೆನೆ ಎಲ್ಲ ಜಾಲಿ ಮಾಡಿ ನಮ್ ಜೊತೆ. ಬನ್ನಿ, ಜಾಲಿ ಮಾಡಿ ನಮ್ ಜೊತೆ ಅಂತ. ನಮ್ ಜೊತೆ ಜಾಲಿ ಮಾಡಿ. ನಮ್ ಜೊತೆ ಜಾಲಿ ಮಾಡಿ ಬನ್ನಿ ಗೈಸ್. ನೆಕ್ಸ್ಟ್ ಟ್ರಿಪ್ ಅಲ್ಲಿ ನೀವು ಬಿದೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ? ಉಡುಪಿಗೆ. ಉಡುಪಿಗೆ ಹೋಗ್ತೀವಿ, ಬಂದ್ಬಿಡಿ ಎಲ್ಲ. ಉಡುಪಿಗೆ ಯಾರು ಕರ್ಕೊಯ್ತಾರ ನಿನ್ನೀಗ? ನಮ್ ಗುರು. ಉಡುಪಿಗಿಲ್ಲ ಇವಾಗ. ಮಂತ್ರಾಲಯ ಕರ್ಕೊಂಡು ಹೋಗ್ತಾರೆ ನಮ್ ಗುರು, ಬಂದ್ಬಿಡಿ. ಮಂತ್ರಾಲಯ ಸೀಟ್ ಹೆಂಗು ಇದು 6ನೇ ತಾರೀಕು ಟ್ರಿಪ್ ಮಾಡಿದೀನಿ, ಎಲ್ಲ ಬರ್ತೀರಾ? ಪಕ್ಕನಾ? ಗುರುವಾರ ನೈಟ್ ಹೋಗೋದು. ಗುರುವಾರ ನೈಟ್ ಹೋಗಿ ಅಲ್ಲಿ ಬುಧವಾರ ನೈಟ್ ಹೋಗಿ. ಗುರು ನಮ್ಗೆಲ್ಲ ಫ್ರೀನಾ? ಡಿಸ್ಕೌಂಟ್ ಕೊಡ್ತೀನಿ, ನೀವೆಲ್ಲ ಸ್ಟೂಡೆಂಟ್ಸ್ ಅಲ್ವಾ? ಮಾಡ್ತೀರಾ ಗುರು? ಕೊಡ್ತೀನಿ, ಎಷ್ಟೋ ಹೆಚ್ಚು ಕಮ್ಮಿ ಹೇಳ್ತೀನಿ. ಓಕೆ, ಗುರು ಹಂಗಾರೆ ಎಲ್ಲಾನು ಕುತ್ಕೊಳ್ಳಿ. ಸೆಕೆಂಡ್ ಟ್ರಿಪ್ ಪ್ಲಾನ್ ಮಾಡಿದೀವಿ, ಹೋಗ್ತೀವಿ. ಈ ಸೆಕೆಂಡ್ ವೀಕ್ ಅದೇ ಬಿಡಮ್ಮ, ಫಸ್ಟ್ ವೀಕ್ ಅಲ್ಲೇ ಬಂದ್ಬಿಡು. ಯಾವ ಕಡೆ ಬಂದ್ಬಿಡು? ಮಂತ್ರಾಲಯ. ಹಾ ಹೌದು, ಅದೇ ಗುರು, ಅದನ್ನ ಹೇಳಿದ್ದು. ಓಕೆ, ಡೀಲ್. ಮಾಡೋ ಶಿಷ್ಯ. ನೋಡಿ ಸ್ನೇಹಿತರೆ, ಇದೇ ಹೋಟ್ಲು, ಯಾವುದೋ ವೆಜ್ ರೆಸ್ಟೋರೆಂಟ್, ಉಡುಪೀಸ್ ಅಭಿರುಚಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋಟ್ಲು. ಈಗ ಅಲ್ಲಿ ಹೋಗ್ತಾ ಇದೀನಿ. ಈಗ ನಾವಿರೋದು ನೋಡಿ ಈ ಸರ್ಕಲ್ಲು. ಅಯ್ಯಪ್ಪ ಶಿವ, ಇಲ್ಲಿರೋ ಸೆಕೆಗೆ ಅಂತೀನಿ, ಅಲ್ಲಿಂದ ಬಂದಿರೋ ಈಟ್ಗೆ ಕುಂಡಿ ಪಂಡೆ ಎಲ್ಲ ಉರಿಯತ್ಕೊಂಡ್ಬಿಟ್ಟೈತೆ. ಆ ರೇಂಜ್ ಆಗ್ಬಿಟ್ಟಿದೆ ಗೈಸ್. ಅದರಲ್ಲಿ ಇನ್ನೂ ನಿಲ್ಸೇ ಇಲ್ಲ, ಟೈರು ಇಟ್ಕೊಂಡ್ಬಿಟ್ಟಿದೆ ಸ್ವಲ್ಪ ಲೈಟಾಗೆ. ಈಗ ಹೋಗ್ಬಿಟ್ಟು ನಾನು ಶಿಷ್ಯಬ್ರು ಮಸ್ತಾಗಿ ಲೈಟಾಗಿ ಊಟ ತಿನ್ಕೊಂಡು ಬರ್ತೀವಿ. ಮಿಕ್ಕಿದ್ದು ಸ್ಟೂಡೆಂಟ್ಸ್ ಎಲ್ಲ ಹೊರಗಡೆ ಹೋಗಿದ್ದಾರೆ, ಅಲ್ಲೇ ಹಾಕಿದ್ದೀನಿ. ಬಾ, ಏನೋ ಲೈಟ್ ಆನ್ ಆಗಿದ್ದಂಗೆ. ಚಾರ್ಜರ್ ಲೈಟ್ ಆಫ್ ಮಾಡು, ಚಾರ್ಜರ್ ಸ್ವಿಚ್ ಆಫ್ ಮಾಡು, ಸಣ್ಣದು. ನಮ್ಮ ಶಿಷ್ಯ ಏನೂ ನೋಡಲ್ಲ ಗೈಸ್, ಬಂದ್ಬಿಡ್ತಾನೆ. ಆಫ್ ಮಾಡ್ದಾ? ಆನಲ್ಲೇ ಐತಲ್ಲೇ, ಅದೇ ಬ್ಲ್ಯಾಕ್ ಕಲರ್ ಸ್ವಿಚ್. ಇರು ಆಫ್ ಆಗುತ್ತಾ ನೋಡೋಣ. ಇನ್ನೂ ಆಫ್ ಆಗಿಲ್ಲ. ಆಫ್ ಆಯ್ತು, ಬಾ. ಆಫ್ ಮಾಡಿದ್ದೆ. ಓಕೆ ಗೈಸ್, ಇದೇ ಹೋಟ್ಲಿಗೆ ಊಟಕ್ಕೆ ಹೋಯ್ತಾರದು. ಲೈಟಾಗಿ ಏನಾದರೂ ತಿನ್ಕೊಂಬಂದ್ಬಿಡ್ತೀನಿ. ಬನ್ನಿ. ಇವಳು ಯಾರು ಹಿಂಗೆ ನಗಾಡ್ತೈತೆ ಹುಡುಗಿ? ನೋಡಿ ಸ್ನೇಹಿತರೆ, ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡು ಗೋಕರ್ಣ ಹೋಗೋದಿತ್ತು. ಗೋಕರ್ಣ ಕ್ಯಾನ್ಸಲ್ ಮಾಡಿಕೊಂಡು ಟೈಮಿಂಗ್ಸ್ ಆಗುತ್ತೆ ಅಂದ್ಬಿಟ್ಟು ಕಾರವಾರ ಬೀಚ್ ಹತ್ರ ಬಂದಿದ್ದೀವಿ. ಕಾರವಾರ ಬೀಚ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಇವಾಗ ಕರೆಕ್ಟಾಗಿ ಸನ್ಸೆಟ್ ಟೈಮ್ ಬಂದಿದ್ದೀನಿ ಇಲ್ಲಿಗೆ. ಸನ್ಸೆಟ್ ಟೈಮಿಂಗ್ ಇವಾಗಿದ್ದು. ಎಲ್ಲ ಹುಡುಗರುಗಳೆಲ್ಲ ಆ ಕಡೆಗೆ ಹೋದ್ರೆ ಆಟ ಆಡೋಕ್ಕೆ ಅಂದ್ಬಿಟ್ಟು ಆಟ ಆಡೋಕ್ಕೆ ಹೋದ್ರೋ ಇಲ್ಲ ಅಂತಂದರೆ ಬರೀ ಬೀಚ್ ನೋಡ್ಕೊಂಡು ಬರ್ತಾರೋ ಗೊತ್ತಿಲ್ಲ.
ಟೋಟಲ್ ಎಲ್ಲ ಹೋಗಿದ್ದಾರೆ, ಎಲ್ಲ ಅಲ್ಲಿದ್ದಾರೆ ನೋಡಿ. ಸನ್ಸೆಟ್ ಟೈಮಿಂಗ್ಸ್ ಇವಾಗ. ಹಿಂಗೆ ಕಾಣಿಸ್ತೈತೆ ಸೂರ್ಯ. ಝೂಮ್ ಆಗಿಬಿಟ್ಟಿದ್ದೀನಿ 25x. ಓಕೆ ಸ್ನೇಹಿತರೆ, ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಇದ್ರ ಹತ್ರ ಹೋಗಬೇಕು. 1 ಅವರ್ ಆಲ್ಟಿಂಗ್ ಇರೋದು. 1 ಅವರ್ ಆಲ್ಟಿಂಗ್ ಹೋಗಿ ಅಲ್ಲಿಗೆ ಹೋಗ್ಬೇಕು ರೂಮ್ ಹತ್ರ. ಇದೆಲ್ಲ ಮುಗಿಸ್ಕೊಂಡು ಬರಲಿ ಇವರು. ಇದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಹೊರಡೋದ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಕಾರವಾರ ಬೀಚಿಂದ ಆಚೆ ಬಂದಮೇಲೆ ಇಲ್ಲಿ ಟನಲ್ ಮಾಡೋರು ಅನ್ನೋದೇ ನಾನು ಇವತ್ತು ನೋಡ್ತಾ ಇರೋದು. ಈ ಕಡೆ ಬಂದೇ ಇಲ್ಲ ಅಂದರೆ ಸುಮಾರು ಈ ಕಡೆ ಸೈಡ್ ತಲೆನೇ ಹಾಕಿಲ್ಲ. ಟನಲ್ ಎಲ್ಲ ಮಾಡಿದ್ದಾರೆ ನೋಡಿ. ನಾನು ಇವತ್ತೇ ನೋಡ್ತಾ ಇರೋದು ಇದನ್ನು. ಸುಮಾರು ವರ್ಷನೇ ಆಗಿತ್ತು ಈ ಕಡೆ ಎಲ್ಲ ಬಂದು. ಹೋಗೋದ್ರೆ ರಾಮನಗರ ಮೇಲೆ ಹೋಗ್ಬಿಡ್ತಿದ್ದು, ಈ ರೂಟಲ್ಲಿ ಗೊತ್ತಿರ್ಲಿವಲ್ಲ, ಹಂಗಾಗಿ ಆ ಕಡೆ ರೂಟಲ್ಲಿ ಹೋಗ್ತಿದ್ದು. ಹಂಗಾಗಿ ಈ ಟನಲ್ ಮಾಡಿರೋದು ನೋಡೇ ಇರಲಿಲ್ಲ ಅಂದ್ಕೊಳ್ಳಿ. ಇವತ್ತೇ ನೋಡ್ತಾ ಇರೋದು ನಾನು. ನೋಡಿ ಸಾಕಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಳ್ಳೆ ಲೈಟ್ ಗೀಟೆಲ್ಲ ಹಾಕಿದ್ದಾರೆ. ಒಳಗಡೆ ಗುಹೆ ಥರ ಮಾಡಿರೋದು. ಇದೆಲ್ಲ ಏನು ಆರ್ಟಿಫಿಷಿಯಲ್ ಈ ಥರ ಮಾಡೋರು ಏನೋ ಗೊತ್ತಿಲ್ಲ, ಬಟ್ ನೋಡೋಕೆ ಸಾಕಾಗಿದೆ ಗುಹೆ. ಹಾಗೆ ಗೈಸ್, ಇವಾಗ ಕಾರವಾರ ಬಿಟ್ಟು ಹೊನ್ನಾವರ ಕಡೆ ಹೋಗ್ತಾ ಇದ್ದೀವಿ. ಹೊನ್ನಾವರಕ್ಕೆ ಹೋಗಿ ಸಿಗೋಣ ಬನ್ನಿ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ